ದ್ವಿತೀಯ PUC ಪೂರ್ವಸಿದ್ಧತಾ ಪರೀಕ್ಷಾ ಜನವರಿ 2024 ಭಾಗ ಎ. ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು. ಆಯ್ಕೆ 1 ಏನನ್ನು ಉತ್ಪಾದಿಸಬೇಕು, ಆಯ್ಕೆ 2 ಹೇಗೆ ಉತ್ಪಾದಿಸಬೇಕು, ಆಯ್ಕೆ 3 ಯಾರಿಗಾಗಿ ಉತ್ಪಾದಿಸಬೇಕು, ಆಯ್ಕೆ 4 ಮೇಲಿನ ಎಲ್ಲವೂ ಹೌದು. ಇದಕ್ಕೆ ಉತ್ತರ ಬಂದು ಆಯ್ಕೆ ಡಿ, ಮೇಲಿನ ಎಲ್ಲವೂ ಹೌದು. ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೌದಲ್ವಾ? ಸೊ ಇದಕ್ಕೆ ಉತ್ತರ ಬಂದು ಮೇಲಿನ ಎಲ್ಲವೂ ಹೌದು. ಒಂದು ಅದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ. ಆಯ್ಕೆ 1 ಸೀಮಾಂತ ಉತ್ಪನ್ನ, ಆಯ್ಕೆ 2 ಸರಾಸರಿ ಉತ್ಪನ್ನ, ಆಯ್ಕೆ 3 ಒಟ್ಟು ಉತ್ಪನ್ನ, ಆಯ್ಕೆ 4 ಉತ್ಪನ್ನ. ಇದಕ್ಕೆ ಉತ್ತರ ಸೀಮಾಂತ ಉತ್ಪನ್ನ. ಇನ್ನು 3ನೇ ಪ್ರಶ್ನೆ ನೋಡಿ. ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಆಯ್ಕೆ 1 ಎಡಕ್ಕೆ ಪಲ್ಲಟಗೊಳ್ಳುತ್ತದೆ, ಆಯ್ಕೆ 2 ಬಲಕ್ಕೆ ಪಲ್ಲಟಗೊಳ್ಳುತ್ತದೆ, ಆಯ್ಕೆ 3 ಎರಡೂ ಕಡೆಗೆ ಪಲ್ಲಟಗೊಳ್ಳುತ್ತದೆ, ಆಯ್ಕೆ 4 ಯಾವುದೂ ಅಲ್ಲ. ಇದಕ್ಕೆ ಉತ್ತರ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ. ಇನ್ನು 4ನೆಯ ಪ್ರಶ್ನೆ. NNP = GNP ಮೈನಸ್. ಆಯ್ಕೆ 1 ಕಡಿತ, ಆಯ್ಕೆ 2 ಸವಕಳಿ, ಆಯ್ಕೆ 3 ಹೂಡಿಕೆ, ಆಯ್ಕೆ 4 ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಉತ್ತರ ಬಂದು ಆಯ್ಕೆ 2 ಸವಕಳಿ. ಇನ್ನು 5ನೇ ಪ್ರಶ್ನೆ. MPCಯ ಮೌಲ್ಯವು ಆಯ್ಕೆ 1 1 ಮತ್ತು 2ರ ನಡುವೆ ಇರುತ್ತದೆ, ಆಯ್ಕೆ 2 0 ಮತ್ತು 1ರ ನಡುವೆ ಇರುತ್ತದೆ, ಆಯ್ಕೆ 3 2 ಮತ್ತು 4ರ ನಡುವೆ ಇರುತ್ತದೆ, ಆಯ್ಕೆ 4 0 ಮತ್ತು 0.5ರ ನಡುವೆ ಇರುತ್ತದೆ. ಇದಕ್ಕೆ ಉತ್ತರ ಬಂದು ಆಯ್ಕೆ 2 0 ಮತ್ತು 1ರ ನಡುವೆ ಇರುತ್ತದೆ. ಇನ್ನು 2ನೇ ಮೇನ್ ಬಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿ. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ನೋಡಿ ನೀವು ಅದನ್ನು ಚೂಸ್ ಮಾಡಿ ಬರಿಬೇಕಾಗತ್ತೆ. 6ನೇ ಪ್ರಶ್ನೆ ನೋಡಿ. ಸರಕೊಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ, ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತದೆ. ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟು ಗಳಿಕೆಯಾಗಿರುತ್ತದೆ. ಸದಾವಕಾಶ. ಕೆಲವು ಚಟುವಟಿಕೆಗಳು ಸದಾವಕಾಶ ವೆಚ್ಚವು ಎರಡನೇ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟು ಗಳಿಕೆಯಾಗಿರುತ್ತವೆ. ಡ್ಯಾಶ್ ನೀತಿಯನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI, ಸೆಬಿಗಳಿಂದ ಜಾರಿಗೆ ತರುತ್ತದೆ. ಸಮಗ್ರ ಆರ್ಥಿಕ ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI, ಸೆಬಿಗಳಿಂದ ಜಾರಿಗೆ ತರುತ್ತದೆ. ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಅಂತಿಮ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಇನ್ನು 10ನೇ ಪ್ರಶ್ನೆ. ಡ್ಯಾಶ್ ದ ಪ್ರತಿ ಘಟಕದ ಅನುಭೋಗವು ಅನುಭೋಗದ ಸರಾಸರಿ ಪ್ರವೃತ್ತಿ APC ಆಗಿದೆ. ಆದಾಯದ ಪ್ರತಿ ಘಟಕದ ಅನುಭೋಗವು ಅನುಭೋಗದ ಸರಾಸರಿ ಪ್ರವೃತ್ತಿ APC ಆಗಿದೆ. ಇನ್ನು 3ನೇ ಮೇನ್. ಹೊಂದಿಸಿ ಬರೆಯಿರಿ. ಪ್ರತಿಯೊಂದಕ್ಕೂ 1 ಅಂಕ ಮಾತ್ರ. ಸರಿಸಮ ಸ್ಥಿತಿಸ್ಥಾಪಕ ಬೇಡಿಕೆ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ಸ್ 1. CRS ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್, ಸ್ಥಿರ ಪ್ರತಿಫಲಗಳ ಪ್ರಮಾಣ. ಡೆಲ್ಟಾ TR-TC, ಗೃಹಕೃತ್ಯ ಹಣರಹಿತ ವಿನಿಮಯ. ನಿರ್ವಹಣಾ ಹೊಂದಾಣಿಕೆ, ಡರ್ಟಿ ಹೊಂದಾಣಿಕೆ. ಇನ್ನು 4ನೇ ಮೇನು. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, ಈ ಮೇನಲ್ಲಿ ನಿಮಗೆ ಕೇಳುವಂಥ ಪ್ರಶ್ನೆ ಬರೀ 5 ಪ್ರಶ್ನೆ. ಹಾಗೆ ಇನ್ನು ಯಾವುದೇ ರೀತಿಯ ನಿಮಗೆ ಆಪ್ಷನ್ ಸಿ ಒಂದು ಮೇನಲ್ಲಿ ಕೊಟ್ಟಿರೋದಿಲ್ಲ. ಪಾರ್ಟ್ ಎ ಅಂದರೆ ಭಾಗ ಎ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ ಇರಲ್ಲ. ನಿಮಗೆ ಎಲ್ಲ ಪ್ರಶ್ನೆಗಳಿಗೂ ನೀವು ಅಟೆಂಡ್ ಮಾಡಲೇಬೇಕಾಗತ್ತೆ. ಹಾಗೆ ಇದು 1 ಅಂಕ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೆ ಉತ್ತರ ಏನಿದೆ, ಇದಕ್ಕೆ ಎಷ್ಟು ಆನ್ಸರ್ ಬೇಕು ಅಷ್ಟು ಮಾತ್ರ ಆನ್ಸರ್ ಬರೆದ್ರೆ ಸಾಕು, ಆಯಿತಾ? ಇಲ್ಲಿ 16ನೇ ಪ್ರಶ್ನೆ ನೋಡಿ. ಮಾದರಿ ಅರ್ಥಶಾಸ್ತ್ರ ಎಂದರೇನು?
ಹಾಗೆ 17ನೇ ಪ್ರಶ್ನೆ, ಬಜೆಟ್ ರೇಖೆ ಎಂದರೇನು? ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನ ದರ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ? ಆರ್ಥಿಕ ಏಜೆಂಟರುಗಳೆಂದರೆ ಯಾರು? ಸಂದಾಯ ಬಾಕಿ ಎಂದರೇನು? ಇನ್ನು ಭಾಗ ಬಿಯಲ್ಲಿ ನಿಮಗೆ 10 ಪ್ರಶ್ನೆಗಳನ್ನ ಕೇಳಿರ್ತಾರೆ. ಪ್ರತಿಯೊಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಈ 10 ಪ್ರಶ್ನೆಗಳಲ್ಲಿ ನಿಮಗೆ ಬರುವಂತಹ ಯಾವುದಾದರೂ 6 ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಬೇಕಾಗತ್ತೆ. ಆಯಿತಾ? ಮೊದಲನೇ ಪ್ರಶ್ನೆ ನೋಡಿ, ಭಾಗ ಬಿಯಲ್ಲಿ ಕೆಳದರ್ಜೆಯ ಸರಕುಗಳೆಂದರೇನು? ಉದಾಹರಣೆ ಕೊಡಿ. ಅಲ್ಪಾವಧಿ ಮತ್ತು ದೀರ್ಘಾವಧಿ ಪರಿಕಲ್ಪನೆಗಳ ಅರ್ಥ ನೀಡಿ. ಬೇಡಿಕೆ ಮತ್ತು ಪೂರೈಕೆ ರೇಖೆಗಳೆರಡೂ ಏಕಕಾಲಕ್ಕೆ ಪಲ್ಲಟಗೊಂಡಾಗ ಸಂಭವಿಸುವ ಯಾವುದಾದರೂ 2 ಸಂಭವನೀಯ ವಿಧಾನಗಳನ್ನು ಬರೆಯಿರಿ. ಶ್ರಮದ ಸೀಮಾಂತ ಆದಾಯದ ಉತ್ಪನ್ನ MRP1 ಎಂದರೇನು? ಬಾಹ್ಯ ವಲಯದಲ್ಲಿನ ವ್ಯಾಪಾರದ 2 ವಿಧಗಳನ್ನು ಹೆಸರಿಸಿ ಮತ್ತು ಅವುಗಳ ಅರ್ಥ ಬರೆಯಿರಿ. ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಉದಾಹರಣೆಗಳೊಂದಿಗೆ ತಿಳಿಸಿ. GDP at ಮಾರ್ಕೆಟ್ ಪ್ರೈಸ್ ಮತ್ತು GDP at ಫ್ಯಾಕ್ಟರ್ ಕಾಸ್ಟ್ಯ ಸಮೀಕರಣಗಳನ್ನು ಬರೆಯಿರಿ. ಸಾಲವನ್ನು ನಿಯಂತ್ರಿಸುವ RBIನ ಸಾಧನಗಳನ್ನು ತಿಳಿಸಿ. ಹೂಡಿಕೆ ಗುಣಕದ ಅರ್ಥವನ್ನು ನೀಡಿ ಮತ್ತು ಅದರ ಸೂತ್ರವನ್ನು ಬರೆಯಿರಿ. ಸಾರ್ವಜನಿಕ ಸರಬರಾಜು ಮತ್ತು ಸಾರ್ವಜನಿಕ ಉತ್ಪಾದನೆಯ ವ್ಯತ್ಯಾಸವನ್ನು ತಿಳಿಸಿ. ಈ 10 ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 6 ಪ್ರಶ್ನೆಗಳಿಗೆ ಉತ್ತರ ಮಾಡಿದ್ರೆ ಸಾಕು. ಅದರಲ್ಲಿ ನಿಮಗೆ ಬರುವಂತಹ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಗಳು ಯಾವುದಕ್ಕೆ ಬರುತ್ತೆ ಆ ಪ್ರಶ್ನೆಗಳನ್ನ ಸರಿಯಾಗಿ ಗಮನಿಸಿ ಉತ್ತರನ ಬರೀತಾ ಹೋಗಿ. ಅರ್ಧ ಗೊತ್ತಿದೆ ಇನ್ನೊಂದು ಬೇರೆ ಪ್ರಶ್ನೆ ಬರೀತೀನಿ ಅಂತ ಅಂದರೆ ಹಾಗೆ ಮಾಡೋಕ್ಕೆ ಹೋಗ್ಬೇಡಿ. ಆವಾಗ ನಿಮಗೆ ಮಾರ್ಕ್ಸು ಎಲ್ಲೂ ಸಿಗೋದಿಲ್ಲ. ಹಾಗೆ 2 ಮಾರ್ಕ್ಸಿಗೆ ಬೇಕಾಗಿರುವಂಥ ಆನ್ಸರ್ ಏನಿದೆ ಅಷ್ಟು ಬರೆದ್ರೆ ಸಾಕು. ಇನ್ನು ಭಾಗ ಸಿ, ಈ ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 12 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 4 ಅಂಕಗಳು. ಇಲ್ಲಿ ನಿಮಗೆ 9 ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಯಾವುದಾದ್ರೂ 5 ಪ್ರಶ್ನೆಗೆ ಉತ್ತರ ನೀವು ಬರೀಬೇಕಾಗತ್ತೆ. ಪ್ರತಿಯೊಂದಕ್ಕೂ 4 ಅಂಕ ಇರುತ್ತೆ. ಉತ್ಪಾದನಾ ಸಾಧ್ಯತೆ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಒಟ್ಟು ದೃಷ್ಟಿಗುಣ ಮತ್ತು ಸೀಮಾಂತ ದೃಷ್ಟಿಗುಣಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ. ಈ ಕೆಳಗಿನ ಷರತ್ತುಗಳಡಿಯಲ್ಲಿ ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಲಾಭ ಗರಿಷ್ಠಗೊಳಿಸುವಿಕೆ ಬಗ್ಗೆ ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. P = MC, MCU Q0ನಲ್ಲಿ ಇಳಿಕೆಯಾಗುವುದಿಲ್ಲ. ಮಾರುಕಟ್ಟೆಯ ಸಮತೋಲನದ ಮೇಲೆ ಉದ್ದಿಮೆ ಘಟಕಗಳ ಮುಕ್ತ ಪ್ರವೇಶ ಮತ್ತು ಮುಕ್ತ ನಿರ್ಗಮನದಿಂದ ಆಗುವ ಪರಿಣಾಮಗಳೇನು? ಸಂಕ್ಷಿಪ್ತವಾಗಿ ವಿವರಿಸಿ. ಯೋಜಿತವಲ್ಲದ ತಪಸೀಲು ಪಟ್ಟಿಯ ಶೇಖರಣೆ ಮತ್ತು ಕುಸಿತವನ್ನು ಉದಾಹರಣೆಯೊಂದಿಗೆ ವಿಶದಪಡಿಸಿ. ಹಣದ ಬೇಡಿಕೆಯ ವ್ಯವಹಾರದ ಉದ್ದೇಶ ಮತ್ತು ಸಟ್ಟ ವ್ಯಾಪಾರದ ಉದ್ದೇಶಗಳನ್ನು ವಿವರಿಸಿ. ಸಮಗ್ರ ಬೇಡಿಕೆ ಬಿಂಬಕದ ಅರ್ಥವನ್ನು ಬರೆಯಿರಿ. ರೇಖಾತ್ಮಕವಾಗಿ ಅದನ್ನು ಹೇಗೆ ಪಡೆಯಬಹುದು? ಕಂದಾಯ ಕೊರತೆ ಮತ್ತು ಕೋಶೀಯ ಕೊರತೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಚಾಲ್ತಿ ಖಾತೆಯ ಭಾಗಗಳ ಪಟವನ್ನು ಬರೆಯಿರಿ. ಭಾಗ ಡಿ, ಈ ಕೆಳಗಿನ ಯಾವುದಾದರೂ 3 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 20 ವಾಕ್ಯದಲ್ಲಿ ಉತ್ತರಿಸಿ. ಪ್ರತಿಯೊಂದಕ್ಕೂ 6 ಅಂಕಗಳು. ಔದಾಸೀನ್ಯ ವಕ್ರರೇಖೆಯ ಲಕ್ಷಣಗಳನ್ನು ರೇಖಾಚಿತ್ರಗಳೊಂದಿಗೆ ವಿವರಿಸಿ. ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಒಂದು ಉದ್ಯಮ ಘಟಕದ ಸ್ಥಿರ ವೆಚ್ಚ ₹100 ಆಗಿದ್ದಾಗ ಉದ್ಯಮ ಘಟಕದ TVC, TC, AVC ಮತ್ತು SACಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. TVC, TC, AVC ಮತ್ತು SACದು ನೀವು ವಿವರ ಪಟ್ಟಿಯನ್ನು ಕಂಡುಹಿಡಿಯಬೇಕಾಗತ್ತೆ. ಇನ್ನು GDPಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತೆಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿ. ಬ್ಯಾಂಕುಗಳ ಠೇವಣಿ ಮತ್ತು ಸಾಲ, ಪತ್ತು ನಿರ್ಮಾಣ,
ಪ್ರಕ್ರಿಯೆಯ ಮೇಲೆ ಚಿನಿವಾರ ಲಾಲನ ಕಥೆಯನ್ನು ಬರೆಯಿರಿ. ರೇಖಾಚಿತ್ರದ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಿಸಿ. ಪಾರ್ಟ್ ಈ ಕೆಳಗಿನ ಯಾವುದಾದರೂ 2 ಕಾರ್ಯಭಾರ ನಿಯೋಜನಾ ಆಧಾರಿತ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆಗಳು ಇಲ್ಲಿದೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭೋಗಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ₹5 ಮತ್ತು ಮಾವಿನ ಹಣ್ಣಿನ ಬೆಲೆ ₹10 ಆಗಿದ್ದು ಅನುಭೋಗಿಯ ಆದಾಯ ₹40 ಆಗಿದೆ. ಈ ಕೆಳಗಿನವುಗಳಿಗೆ ಉತ್ತರಿಸಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು? ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು? ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ? ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮಾನವಾಗಿರುತ್ತದೆಯೇ ಅಥವಾ ಇಲ್ಲವೇ? ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಇದು ಸರಿಯೇ? ಇನ್ನು 46ನೇ ಪ್ರಶ್ನೆ. ಕೆಳಗೆ ನೀಡಿರುವ ಕೋಷ್ಟಕದಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ₹10 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯದ ಅನುಸೂಚನೆಗಳ ಲೆಕ್ಕಾಚಾರ ಮಾಡಿ. ದೃಷ್ಟಿವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯಗಳ ಅರ್ಥವನ್ನು ಬರೆಯಿರಿ. ಇನ್ನು ಕೊನೆಯ ಪ್ರಶ್ನೆ. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳನ್ನೊಳಗೊಂಡ ಒಂದು ಮುಂಗಡ ಪತ್ರವನ್ನು ತಯಾರಿಸಿ. ನಾನು ಈ ವಿಡಿಯೋದಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು ಹಾಗೆ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ ಇಷ್ಟನ್ನು ಮಾತ್ರ ನಾನು ಆನ್ಸರ್ಸ್ನ ಮಾಡಿದ್ದೀನಿ. ಇನ್ನು 1 ಅಂಕದ ಪ್ರಶ್ನೆ 1 ಪದದಲ್ಲಿ ಉತ್ತರಿಸಿ ಅದು ಮತ್ತು 2 ಮಾರ್ಕ್ಸಿನ ಪ್ರಶ್ನೆ ಆಗಿರ್ಬೋದು. ಇನ್ನು 4 ಮಾರ್ಕ್ಸಿನ ಪ್ರಶ್ನೆ, 6 ಮಾರ್ಕ್ಸಿನ ಪ್ರಶ್ನೆ, ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಶ್ನೆಗಳು, ಇದಕ್ಕೆಲ್ಲ ನಾನು ಉತ್ತರ ಮಾಡಿಲ್ಲ. ಬರೀ ನಾನು ಕ್ವಶನ್ಸ್ನ ನಾನು ಓದಿದ್ದೀನಿ ಅಷ್ಟೇ. ಯಾಕೆ ಅಂತಂದರೆ ನಿಮಗೊಂದು ಐಡಿಯಾ ಸಿಗಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಸಿಗೆ ಯಾವೆಲ್ಲ ಪ್ರಶ್ನೆಗಳು ನಿಮಗೆ ಬರ್ಬೋದು ಆ್ಯನ್ಯುವಲ್ ಎಕ್ಸಾಮಿಗೆ ಅನ್ನೋ ಒಂದು ಐಡಿಯಾ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಈ ವಿಡಿಯೋನ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಎಕನಾಮಿಕ್ಸ್ ಅಂದರೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಕೆಲವೊಂದು MCQs ಆಗಿರ್ಬೋದು, ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಆಗಿರ್ಬೋದು ಮತ್ತು ಹೊಂದಿಸಿ ಬರೀರಿ ಎಲ್ಲದನ್ನು ಲಿಸ್ಟ್ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇಂಗ್ಲೀಷ್ ಮೀಡಿಯಮಿಂದೂ ಅಪ್ಲೋಡ್ ಮಾಡ್ತೀನಿ, ಹಾಗೆ ಕನ್ನಡ ಮೀಡಿಯಮಿಂದು ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡಿ. ಎಲ್ಲದನ್ನು ಆದಷ್ಟು ಬೇಗ ಅಕೌಂಟೆನ್ಸಿ ಆಗಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್ ಆಗಿರ್ಬೋದು, ಪ್ರತಿಯೊಂದು ಸಬ್ಜೆಕ್ಟಿಂದನೂ ಕೂಡ ಕ್ವಶನ್ ಪೇಪರು ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸು, ಇಂಪಾರ್ಟೆಂಟ್ ಥಿಯರೀಸ್ನ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಆ್ಯಕ್ಟಿವ್ ಆಗಿರಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.